ಈಗ ಯಾವ್ದು ನಿಮ್ ಚಾನಲ್, ಯಾವ್ದು ನ್ಯೂಸ್ ಚಾನಲ್? BTV. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಹಾರಾಷ್ಟ್ರದ ಪೊಲೀಸರು ಬೆಂಗಳೂರಿಗೆ ಬಂದು 3 ಕಡೆ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದಾಗ ಎಷ್ಟು ದೊಡ್ಡ ಸುದ್ದಿ ಆಯ್ತಲ್ಲ, ಅಷ್ಟೇ ದೊಡ್ಡ ಮಟ್ಟದ ಸುದ್ದಿ ಆಗಿದ್ದು ಬೆಂಗಳೂರಿನ ಪತ್ರಕರ್ತರೊಬ್ಬರು ಪೊಲೀಸರಿಗೆ ಫೋನ್ ಮಾಡಿ 15 ಲಕ್ಷಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಂತ ವಿಷಯ ಇದೆಯಲ್ಲ, ಅದು ಅಷ್ಟೇ ದೊಡ್ಡ ಸದ್ದನ್ನ ಮಾಡ್ತು. ಜೊತೆಗೆ ಆ ಪತ್ರಕರ್ತ ಹೇಳಿದಂತ ಟಿವಿ ಚಾನಲ್ ಮುಖ್ಯಸ್ಥರು ಕೂಡ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಪತ್ರಕರ್ತ ಹೇಳಿದಂತ ಟಿವಿ ಚಾನೆಲ್ ನ ಮುಖ್ಯಸ್ಥರು ಮತ್ತು ಡಿಜಿಟಲ್ ವಾಹಿನಿಯ ಮುಖ್ಯಸ್ಥರು ಕೊಟ್ಟಂತ ಸ್ಪಷ್ಟನೆ ಏನು ಮತ್ತು ಈ ಪ್ರಕರಣದ ಒಟ್ಟಾರೆ ಬೆಳವಣಿಗೆ ಏನು, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಯಾವ್ದು ನಿಮ್ ಚಾನಲ್, ಯಾವ್ದು ನ್ಯೂಸ್ ಚಾನಲ್? BTV. BTV. ನೀವು ಬೇರೆ ಬೇರೆ ಇರ್ಲಿಲ್ವಾ ನಿಮ್ದು? ನಂದು BLR ಪೋಸ್ಟ್ ಅಂತ ಇಂಗ್ಲಿಷ್ ನಂದೊಂದಿದೆ, ನನ್ ಸ್ವಂತದ್ದು. ಓಕೆ. ಜೊತೆಗೆ ನನ್ ಬೇರೆ ಇದೆ. ನಾನು ನಾನು ತುಂಬಾ ಕಡೆ ಅಂದ್ರೆ ಇಂಡಿಪೆಂಡೆಂಟ್ ಇದ್ರಲ್ಲಿ ಇನ್ವೆಸ್ಟ್ ಮಾಡಿದೀನಿ. ಅದ್ರ ಜೊತೆಗೆ ನಂದು ಏನೋ BTV ನಲ್ಲಿ ಈಗ BTV ಇಂದ ನಿಮ್ಗೆ ಆಗೋದು ಸಮಸ್ಯೆ ಇನ್ನೆಲ್ಲೂ ಅಲ್ಲ. BTV ನನ್ನ ಸಂಸ್ಥೆಗಳು ಯಾವ್ದ್ರಿಂದನೂ ಆಗಲ್ಲ. BLR ಪೋಸ್ಟ್ ಇನ್ನೊಂದು ಅಲ್ಲ, ತುಂಬಾ ನಮ್ದು ರೀಚ್ ಇದೆ, ಬಟ್ ಅದ್ರಲ್ಲಿ ಯಾವ್ದ್ರಲ್ಲ ನಾನು ಮುಟ್ಟಕ್ ಹೋಗಲ್ಲ. BTV ಒಂದ್ ಆಗ್ಬೇಕು, BTV ಒಂದ್ ಸೆಟ್ಲ್ ಆಗ್ಬೇಕು ಅಷ್ಟೇ. ಎಲ್ರು 5 ಕೂಡ ಕೇಳ್ಬಿಡಿ, ಮುಗಿಸ್ಬಿಡ್ತೀನಿ. ಅಂದ್ರೆ ಈಗ್ಲೇ ಆಗ್ಬೇಕು ಅದು. ಅಂದ್ರೆ ಮಾತುಕತೆ ಆದ್ರೆ ಸಾಕು, ನಾಳೆ ಬೆಳಿಗ್ಗೆ ಸ್ಟೋರಿ ಹೋಗಲ್ಲ. ಸ್ಟೋರಿ ಹೋದ್ರೆ 3 ಸಸ್ಪೆನ್ಷನ್ ಆಗ್ಬಿಟ್ರೆ ಮತ್ತೆ ಬರಕ್ಕೆ 6 ತಿಂಗಳು ಒದ್ದಾಡ್ಬೇಕು. ಪೋಸ್ಟಿಂಗ್ಗೆ ಅದು ಪೋಸ್ಟಿಂಗ್ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಒದ್ದಾಡ್ಬೇಕು. ಆಯ್ತು, ಮಾತಾಡ್ತೀನಿ ಬಿಡಿ, ಮಾತಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಒಂದು ಕ್ಲಿಯರ್ ಆಗಿ ಹೇಳಿ, 5-3 ಅಂದ್ರೆ 3 ಜನರದ್ದು. ಇಲ್ಲ ಅಂತಂದ್ರೆ ಅಲ್ಲ, ಒಬ್ಬೊಬ್ಬರಿಗೆ ಅವ್ರದ್ದು ಇಲ್ಲ, ಒಬ್ಬೊಬ್ರಿಗೆ 5. ಇಲ್ಲ ಅಂತಂದ್ರೆ ಅವ್ರದ್ದೊಂದೇ ಕ್ಲಿಯರ್ ಮಾಡ್ಕೊಳ್ಳಿ, ಅವ್ರನ್ನ ಬಿಟ್ಬಿಡೋಣ, ಶಬರೀಶ್ ಅವ್ರನ್ನ ಬಿಟ್ಬಿಡೋಣ. ವೀಕ್ಷಕರೇ, ನೀವೊಂದು ಆಡಿಯೋ ಕ್ಲಿಪ್ ಅನ್ನ ಕೇಳಿದ್ರಿ. ಅದರ ಮುಂದುವರೆದ ಭಾಗವಾಗಿ ಮತ್ತು ಅದರ ಹಿಂದಿನ ಭಾಗವಾಗಿ ಮಾತನಾಡ್ತಾ ಹೋದ್ರೆ ನೋಡಿ, ಡಿಸೆಂಬರ್ 29ರಂದು ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನ CCB ಮತ್ತು ಬೆಂಗಳೂರಿನ ಪೊಲೀಸರ ಒಂದು ಸಹಾಯದಿಂದ ಬೆಂಗಳೂರಿನಲ್ಲಿ ಅಕ್ರಮವಾಗಿ ನಡೆಸ್ತಾ ಇದ್ದಂತ ಮತ್ತು ಡ್ರಗ್ಸ್ ಫ್ಯಾಕ್ಟರಿ ಅಂದ್ಕೂಡ ಅದು ಅಕ್ರಮವಾಗಿರುತ್ತೆ. ಬೆಂಗಳೂರಿನಲ್ಲಿ ನಡೆಸ್ತಾ ಇರುವಂತಹ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿ ಸುಮಾರು 50 ಕೋಟಿಯಷ್ಟು ಡ್ರಗ್ಸ್ ಅನ್ನ ವಶಪಡಿಸಿಕೊಳ್ತಾರೆ. ಆ ಸುದ್ದಿ ಅತ್ಯಂತ ದೊಡ್ಡದಾಗಿ ಸದ್ದು ಮಾಡ್ತು ಮತ್ತು ಕರ್ನಾಟಕ ಪೊಲೀಸರು ಗೊತ್ತಿದ್ದು ಕೂಡ ಏನು ಮಾಡ್ತಾ ಇಲ್ಲ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಬೆಂಗಳೂರಿಗೆ ಬಂದು 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದ್ರು ಎನ್ನುವಂತ ಸುದ್ದಿ ಅತ್ಯಂತ ದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಮತ್ತು ಡ್ರಗ್ಸ್ ಫ್ಯಾಕ್ಟರಿ ನಡೀತಾ ಇದೆ ಬೆಂಗಳೂರಿನ ಅಕ್ಕಪಕ್ಕ, ಬೆಂಗಳೂರಿನ ಹೊರವಲಯ ಮತ್ತು ಬಾಗಲೂರಿನ ಅಕ್ಕಪಕ್ಕ ಡ್ರಗ್ಸ್ ಫ್ಯಾಕ್ಟರಿ ಇದ್ರೂ ಕೂಡ ಕರ್ನಾಟಕ ಪೊಲೀಸರು ಮತ್ತು ಕರ್ನಾಟಕ ಗೃಹ ಇಲಾಖೆ ಸುಮ್ಮನೆ ಕೂತಿದೆ ಅನ್ನುವಂತ ಆರೋಪ ವಿರೋಧ ಪಕ್ಷ ಕೂಡ ಮಾಡಿದ್ವು. ಇದರ ಮಧ್ಯೆ ಯಾವ ಪ್ರಮಾಣದಲ್ಲಿ ಈ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿ ಅದರ ನಂತರ ಪೊಲೀಸ್ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂತ ಒಂದು ಮಟ್ಟಕ್ಕೆ ಹೋಗಿ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗುವಂತೆ ಇಡೀ ವಿಪಕ್ಷಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸಿದಾಗ 3 ಪೊಲೀಸ್ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಲಾಯಿತು ಅಥವಾ ಅವರನ್ನ ಅಮಾನತು ಮಾಡಲಾಯಿತು. ಇದರ ಮಧ್ಯೆ ಬೆಂಗಳೂರಿನ ಪತ್ರಕರ್ತರೊಬ್ಬ, ಅಂದ್ರೆ ಸ್ಯಾಟಲೈಟ್ ಮಾಧ್ಯಮದಲ್ಲಿ ಕೆಲಸ ಮಾಡಿದಂತ ಒಬ್ಬ ಹೆಸರಾಂತ ಪತ್ರಕರ್ತರೊಬ್ಬ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಸ್ಫೋಟಕ ವಿಷಯ ಇಡೀ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಮತ್ತು ಇದಕ್ಕೊಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದಂತ ಹೇಳ್ಬೋದು, ಕೊಟ್ಟಂತ ಹೇಳ್ಬೋದು. ಅದು ಯಾವಾಗಂದ್ರೆ ನೋಡಿ, ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿಗೆ ಬಂದು ಬೆಂಗಳೂರಿನ ಪೊಲೀಸರ ಮತ್ತು CCBಯ ಸಹಾಯ ಪಡ್ಕೊಂಡು ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಂತ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದ್ದು ಡಿಸೆಂಬರ್ 29ಕ್ಕೆ. ಆದ್ರೆ ಈ ಪತ್ರಕರ್ತ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿದ್ದು ಡಿಸೆಂಬರ್ 28ಕ್ಕೆ. ನೋಡಿ, ಒಂದು ದಿನದ ಮೊದಲೇ ಈ ಪತ್ರಕರ್ತ ಒಬ್ಬ ಟಿವಿ ಚಾನೆಲ್ ಮತ್ತು ಡಿಜಿಟಲ್ ವಾಹಿನಿಯ ಮುಖ್ಯಸ್ಥರ ಜೊತೆಗೆ ನನಗೆ ನಂಟಿದೆ, ನಾನು ಅವರಿಗೆ ಸೋರ್ಸ್ ಕೊಡ್ತೇನೆ, ನೀವು ಅಕ್ರಮವಾಗಿ ಡ್ರಗ್ಸ್ ಪೆಡ್ಲರ್ಗಳ ಜೊತೆಗೆ ನೀವು ನಂಟನ್ನು ಹೊಂದಿದ್ದೀರಿ ಎನ್ನುವಂತ ಕಾರಣಕ್ಕೆ ನಾನು ಫೋನ್ ಮಾಡ್ತಿದ್ದೇನೆ ಎನ್ನುವಂತ ಒಂದು ಫೋನ್ ಅನ್ನ ಬಾಗಲೂರು ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡ್ತಾನೆ. ಆ ವ್ಯಕ್ತಿ ಹೆಸರು, ಆ ಪತ್ರಕರ್ತರ ಹೆಸರು ಶರತ್ ಶರ್ಮಾ ಕಲಗಾರು.
ಈ ವ್ಯಕ್ತಿ ಹೆಸರು ನೀವು ಅನೇಕ ಸಂದರ್ಭದಲ್ಲಿ ಕೇಳಿರ್ತೀವಿ ಮತ್ತು 16 ವರ್ಷಗಳಿಂದ ಇವನು ಕ್ರೈಮ್ ವಿಭಾಗದಲ್ಲಿ ಅನೇಕ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕೆಲಸ ಕೂಡ ಮಾಡಿರ್ತಾನೆ. ಮಹಾರಾಷ್ಟ್ರ ಪೊಲೀಸರು ಬಂದು ಬೆಂಗಳೂರಿಗೆ ಬಂದು ಅರೆಸ್ಟ್ ಮಾಡಿದ್ದು, ಸೀಜ್ ಮಾಡಿದ್ದು ಡಿಸೆಂಬರ್ 29ಕ್ಕೆ 3 ಕಡೆ, ಬೆಂಗಳೂರಿನ 3 ಕಡೆ ಸೀಜ್ ಮಾಡಿ ಸುಮಾರು 50 ಕೋಟಿಯಷ್ಟು ಡ್ರಗ್ಸ್ ಅನ್ನ ಸೀಜ್ ಮಾಡ್ತಾರೆ. ಆದ್ರೆ ಈ ಪತ್ರಕರ್ತ ಒಬ್ಬ ಡಿಸೆಂಬರ್ 28ಕ್ಕೆ ಒಂದು ದಿನದ ಮೊದಲು ಬಾಗಲೂರು ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ರಮೇಶ್ ಅವರಿಗೆ ಕಾಲ್ ಮಾಡಿ, ನಿಮ್ಮ ಅಕ್ಕಪಕ್ಕ ನಿಮ್ಮ ಸುಪರ್ತಿಯಲ್ಲಿ ಬರ್ತಾ ಇರುವಂತ ಕೊತ್ತನೂರು, ಆವಲಹಳ್ಳಿ ಮತ್ತು ಬಾಗಲೂರು ಇನ್ಸ್ಪೆಕ್ಟರ್ಗಳು ಡ್ರಗ್ಸ್ ಪೆಡ್ಲರ್ಗಳ ಜೊತೆಗೆ ಶಾಮೀಲಾಗಿದ್ದಾರೆ. ಈ ವಿಷಯ ಮಾಧ್ಯಮಕ್ಕೆ ಗೊತ್ತಿದೆ, ಅದರಲ್ಲೂ ಮುಖ್ಯವಾಗಿ BTV ಅವರಿಗೆ ಗೊತ್ತಿದೆ. ನಾನು BTV ಅವರಿಗೆ ಸೋರ್ಸ್ ಅನ್ನು ಕೊಡ್ತೇನೆ. ಜೊತೆಗೆ BLR ಪೋಸ್ಟ್ ಎನ್ನುವಂತ ಸುದ್ದಿ ಪತ್ರಿಕೆ, ಅದು ಡಿಜಿಟಲ್ ವಾಹಿನಿಗೂ ಕೂಡ ಅದು ನಂದೇ ಸ್ವಂತ ಡಿಜಿಟಲ್ ವಾಹಿನಿಯಾಗಿದೆ. ಹಾಗಾಗಿ ನಾನು ಸುದ್ದಿ ಪ್ರಸಾರ ಮಾಡ್ತೇನೆ ಮತ್ತು ನಾನು ಬೆಂಗಳೂರು ಪೋಸ್ಟ್ ಅವರಿಗೆ ಏನಾದ್ರು ಹೇಳ್ಬೋದು, ನನ್ನ ಚಾನಲ್ ಆಗಿರುತ್ತೆ. ಆದ್ರೆ BT ಅವರು ಏನು ಹೇಳಿಕ್ಕಾಗಲ್ಲ, ಅವರು ನನ್ನನ್ನ ಕಾಡ್ತಾ ಇದ್ದಾರೆ, ಜೊತೆಗೆ ಸುದ್ದಿ ಪ್ರಸಾರ ಮಾಡ್ತೇವೆ ಅನ್ನುವಂತ ದುಂಬಾಲು ಬಿದ್ದಿದ್ದಾರೆ. ನೀವು ಪ್ರತಿ ಒಂದು ಸ್ಟೇಷನ್ ಇಂದ ಕೊತ್ತನೂರು, ಆವಲಹಳ್ಳಿ ಮತ್ತು ಬಾಗಲೂರು ಕಡೆಯಿಂದ 5 ಲಕ್ಷ ಅಂದ್ರೆ 15 ಲಕ್ಷವನ್ನ ನೀವು ಲಂಚವಾಗಿ ಕೊಡದೇ ಇದ್ರೆ ಈ ಸುದ್ದಿ ಪ್ರಸಾರ ಆಗತ್ತೆ. ನಮ್ಮ ಹತ್ರ ಎವಿಡೆನ್ಸ್ ಇದೆ. ನೀವು ಒಂದು ವೇಳೆ ಈ ಸುದ್ದಿ ಪ್ರಸಾರ ಆಗ್ಬಾರ್ದು ಅನ್ನುವಂತ ನಿಮ್ಗೆ ಒಂದು ಕಳಕಳಿ ಅಥವಾ ಜವಾಬ್ದಾರಿ ಇತ್ತಂದ್ರೆ ನೀವು 15 ಲಕ್ಷನ ಈಗಲೇ ಕೊಡಬೇಕು. ಈಗಲೇ ಬೆಳಿಗ್ಗೆ ಕೊಟ್ಟರು ಆಗತ್ತೆ. ನೋಡಿ, ಈ ಸುದ್ದಿ ಪ್ರಸಾರ ಆದ್ರೆ ನೀವು ಸಸ್ಪೆಂಡ್ ಆಗ್ತೀರಿ. ಸಸ್ಪೆಂಡ್ ಆದ್ರೆ 6 ತಿಂಗಳ ನಿಮ್ ಕೆಲಸ ಇರಲ್ಲ. ಜೊತೆಗೆ ಎಷ್ಟು ಹಣ ಕೊಟ್ಟು ಮತ್ತು ನೀವು ರೀಪೋಸ್ಟಿಂಗ್ ಆಗ್ಬೇಕಾಗತ್ತೆ. ಒಂದ್ ವೇಳೆ 6 ತಿಂಗಳ ನಂತರ ನೀವು ರೀಜಾಯ್ನಿಂಗ್ ಆದ್ರೂ ಕೂಡ ನಿಮಗೆ ಪೋಸ್ಟಿಂಗ್ ಕೊಡ್ಬೇಕಂದ್ರೆ ಕೋಟಿ ಕೊಡ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಶರತ್ ಶರ್ಮಾ ಕಲಗಾರು ಬಾಗಲೂರು PS ಆಗಿರುವಂತ ರಮೇಶ್ ಅವರಿಗೆ ಆನ್ ಡಿಸೆಂಬರ್ 28ಗೆ ಫೋನ್ ಮಾಡಿ ಹೇಳಿರ್ತಾರೆ. ಅದು ವಾಟ್ಸಪ್ ಕಾಲ್ ಹೇಳಿರ್ತಾರೆ. ವಾಟ್ಸಪ್ ಕಾಲ್ ಯಾಕೆ ಮಾಡ್ತಾರೆ ಅನ್ನೋದು ಕೂಡ ಅನೇಕ ಜನರಿಗೆ ಗೊತ್ತಿದೆ. ಆದ್ರೂ ಕೂಡ ಅಲ್ಲಿ ರಿಸೀವ್ ಮಾಡಿದಂತ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಬೇರೆಯವರು ಅಥವಾ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ರಮೇಶ್ ಅವರು ಆ ಕಾಲ್ ಅನ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿರ್ತಾರೆ. ಅದಾದ ನಂತರ ಮಾರನೇ ದಿನವೇ ಮಹಾರಾಷ್ಟ್ರ ಪೊಲೀಸರು ಬಂದು ಬಾಗಲೂರು ಮತ್ತು ಅಕ್ಕಪಕ್ಕ ಇರುವಂತ ಮೂರು ಕಡೆ ರೈಡ್ ಮಾಡ್ತಾರೆ. 50ಕ್ಕೂ ಹೆಚ್ಚು ಕೋಟಿಯಷ್ಟು ಡ್ರಗ್ಸ್ ಅನ್ನ ಸೀಜ್ ಮಾಡ್ತಾರೆ. ಅದಾದ ನಂತರ ಆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಮಾಡಿದಾಗ ಈ ವಿಷಯ ಬೆಳಕಿಗೆ ಬರುತ್ತೆ. ಆಗ ಬೆಳಕಿಗೆ ಬಂದಾಗ ಅವನನ್ನ ಶರತ್ ಶರ್ಮಾ ಕಲಗಾರನನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಮತ್ತು 2 ದಿನ ಕಸ್ಟಡಿ ಕೂಡ ಕೊಟ್ಟಿರ್ತಾರೆ. ಅದಾದ ನಂತರ ಆ ವ್ಯಕ್ತಿ ಹೇಳಿದಂತ ಅಂದ್ರೆ ರಿಪೋರ್ಟರ್ ಆಗಿರುವಂತಹ ಬೆಂಗಳೂರಿನಲ್ಲಿ ಅನೇಕ ಸುದ್ದಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅದರಿಂದ ಹೊರಗೆ ಬಂದು ಫ್ರೀಲಾನ್ಸ್ ಆಗಿ ವರ್ಕ್ ಮಾಡ್ತಿದ್ದ ಶರತ್ ಶರ್ಮಾ ಕಲಗಾರ್ ಅವರು ಮುಖ್ಯವಾಗಿ ಎರಡು ಸುದ್ದಿ ಸಂಸ್ಥೆಗಳ, ಅದರಲ್ಲೂ BTV ಮತ್ತು ಬೆಂಗಳೂರು ಪೋಸ್ಟ್ ಎನ್ನುವಂತ ಪತ್ರಿಕೆ ಹೆಸರು ಹೇಳಿದ ನಂತರ ಆ 2 ಚಾನೆಲ್ಗಳು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮಗೂ ಮತ್ತು ಶರತ್ ಶರ್ಮಾ ಕಲಗಾರ್ ಅವರಿಗೆ ಯಾವುದೇ ಒಂದು ಸಂಪರ್ಕ ಇಲ್ಲ, ಈಗಾಗಲೇ ನಮ್ಮ ಸಂಸ್ಥೆಯನ್ನು ಬಿಟ್ಟು ತುಂಬಾ ದಿನಗಳಾಗಿದೆ ಎನ್ನುವಂತ ಒಂದು ವಾಕ್ಯವನ್ನ BTV ಹೇಳಿದ್ರೆ, ಬೆಂಗಳೂರು ಪೋಸ್ಟ್ ಎನ್ನುವಂತ ವೆಬ್ ಪತ್ರಿಕೆ ಹೇಳುತ್ತೆ ಇಲ್ಲ, ನಮಗೂ ಮತ್ತು ಶರತ್ ಶರ್ಮಾ ಕಲಗಾರ್ ಅವರಿಗೂ ಯಾವುದೇ ಒಂದು ಸಂಬಂಧ ಇಲ್ಲ, ಇನ್ ಎನಿ ಮ್ಯಾನರ್ ಅಂತ ಹೇಳುತ್ತೆ. ಜೊತೆಗೆ ನಾವು ವೆಬ್ ಪತ್ರಿಕೆ ಆದ ಕಾರಣಕ್ಕಾಗಿ ನಾವು ಏನಾದ್ರೂ ಬರೀಬೇಕಂದ್ರೆ ಅಂದ್ರೆ ವಸ್ತುನಿಷ್ಠವಾಗಿ ಬರೀತೀವಿ ಮತ್ತು ನಾವು ಬರೆದಂತ ಎಲ್ಲಾ ಸುದ್ದಿಗೂ ಕೂಡ ಸತ್ಯವಾಗಿದೆ ಅನ್ನುವಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟು ಇದೀಗ ಶರತ್ ಶರ್ಮಾ ಕಲಗಾರನಿಂದ ಒಂದು ಡಿಸ್ಟೆನ್ಸ್ ಅನ್ನೇ ಮೇಂಟೈನ್ ಮಾಡಿಕೊಂಡೆ ಮತ್ತು ಎಲ್ಲರೂ ಕೂಡ ಅಂದ್ರೆ ಈ ಊಹಾಪೋಹಗಳಿಗೆ ಎರಡು ಅಂದ್ರೆ BTV ಚಾನೆಲ್ ಮತ್ತು ಬೆಂಗಳೂರು ವೆಬ್ ಪತ್ರಿಕೆ ಎರಡು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದೆ. ನಿಮ್ಗೆ ಇಲ್ಲಿ ಎರಡು ಮುಖ್ಯವಾದಂತ ಸಂಗತಿಗಳನ್ನ ಹೇಳ್ತೇನೆ ನೋಡಿ. ಬೆಂಗಳೂರಿನಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ಇದೆ, ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅದು ಹಾಗಾಗತ್ತೆ ಹೀಗಾಗತ್ತೆ, ಎಲ್ಲವೂ ಕೂಡ ಜಗಜ್ಜಾಹೀರಾಗಿದೆ, ಎಲ್ಲವೂ ಕೂಡ ಲಂಚ ಭ್ರಷ್ಟಾಚಾರ ಎಲ್ಲವೂ ಕೂಡ ನಡೀತಿದೆ. ಆದ್ರೆ ಮಹಾರಾಷ್ಟ್ರ ಪೊಲೀಸರಿಗೆ ಯಾವ ಲೆಕ್ಕದಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿತ್ತಲ್ಲ, ಅಲ್ಲಿ ಮುಂಬೈನಲ್ಲಿ ಒಬ್ಬ ಡ್ರಗ್ಸ್ ಪೆಡ್ಲರ್ನ ಅರೆಸ್ಟ್ ಮಾಡಿದಾಗ ಅವನು ಎಲ್ಲಿಂದ ತೆಗೆದುಕೊಂಡು ಬಂದೆ ಅಂತ ಹೇಳಿದಾಗ ಅದು ಬೆಂಗಳೂರು ಮೂಲ ಎನ್ನುವಂತ ಕಾರಣಕ್ಕಾಗಿ ಬೆಂಗಳೂರಿಗೆ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲವನ್ನೂ ಗೊತ್ತಾಗುವ ಮೊದಲೇ ಆ ವಿಷಯ ಶರತ್ ಶರ್ಮಾ ಕಲಗಾರ್ ಅವರಿಗೆ ಗೊತ್ತಾಗಿತ್ತು. ಅಂದ್ರೆ ಇದು ಎಷ್ಟು ಮಟ್ಟಿನ ಪೊಲೀಸ್ ಇಲಾಖೆಯಿಂದ ಒಬ್ಬ ರಿಪೋರ್ಟರ್ಗೆ ಲೀಕ್ ಆಗುತ್ತೆ ಅನ್ನೋದು ಕೂಡ ಇದೀಗ ನಾವು ತಿಳ್ಕೊಳ್ಬೇಕಾದಂತ ವಿಷಯ ಆಗುತ್ತೆ ನೋಡಿ. ಪೊಲೀಸರು ಡಿಸೆಂಬರ್ 29ಕ್ಕೆ ಬ್ಯಾಗುಲಿಗೆ ಬಂದು 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಜ್ ಮಾಡ್ತಾರೆ ಅಂದ್ಕೊಂಡು ಅವರು ಡೈರೆಕ್ಟ್ ಆಗಿ ಅದೇ ದಿನ ಫ್ಲೈಟ್ ಅಲ್ಲಿ ಬಂದ್ಕೊಂಡು ಕ್ಷಣ ಮಾತ್ರದಲ್ಲೇ ಅದನ್ನ ಸೀಜ್ ಮಾಡ್ಲಿಕ್ಕಾಗಲ್ಲ. ಅವರಿಗೆ ಒಂದು ವಾರದಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾನೆ ಇರ್ತಾರೆ ಮತ್ತು ಆ ಇನ್ಫಾರ್ಮೇಶನ್ ಬೆಂಗಳೂರು ಪೊಲೀಸರಿಗೆ ಕೊಡ್ತಾನೆ ಇರ್ತಾರೆ ಮತ್ತು ಎಲ್ಲವೂ ಕೂಡ ರೆಡಿಯಾಗಿ ಆನ್ ಡಿಸೆಂಬರ್ 29 ಅದು ರೇಡ್ ಮಾಡುವಂತ ಒಂದು ಹಂತಕ್ಕೆ ಹೋಗುತ್ತೆ. ಆ ವಿಷಯ ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ತಾವು ಸೀಜ್ ಮಾಡಬೇಕು 29ಗೆ ಎನ್ನುವಂತ ವಿಷಯ ಅವ್ರಿಗೆ ಗೊತ್ತಿರುತ್ತೆ ಮತ್ತು ಅದಕ್ಕೆ ಮೊದಲು ಅದು ರಿಪೋರ್ಟರ್ ಆದಂತ ಶರತ್ ಶರ್ಮಾ ಕಲಗಾರ್ ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಆ ವಿಷಯವನ್ನ ಕನ್ಫರ್ಮ್ ಮಾಡ್ಕೊಂಡು ನೋಡಿ ನಾಳೆ ನಾಡ್ದಿಗೆ ಸೀಜ್ ಆಗುತ್ತೆ, ನಿಮ್ಮನ್ನು ಅಮಾನತ್ ಮಾಡ್ಕೊಳ್ತಾರೆ, ಹಾಗಾಗಿ ಈ ವಿಷಯ ಎಲ್ಲೋ ಗೊತ್ತಾಗುತ್ತೆ ಎನ್ನುವಂತ ಕಾರಣಕ್ಕಾಗಿ ಈ ಶರತ್ ಶರ್ಮಾ ಕಲಗಾರು
ಅವರಿಗೆ ಮತ್ತೆ ಲಂಚಕ್ಕೆ ಬೇಡಿಕೆ ನೀಡ್ತಾರೆ. ಒಂದೆರಡು ದಿನ ಮೊದಲೇ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತ ಸಾಧ್ಯತೆ ಇದೆ. ಅಂದ್ರೆ ನಿಮ್ಗೆ ಅವರು 28th ಕಾಲ್ ಮಾಡಿದ್ರು ಕೂಡ 27th 26ಗೆ ಅವರಿಗೆ ಪದೇ ಪದೇ ಹೇಳಿ ಒಂದೊಂದು ದಿನ ಒಂದೊಂದು ದಿನ ಪೋಸ್ಟ್ಪೋನ್ ಮಾಡಿ, ಇಲ್ಲ ಟೈಮ್ ಆಯ್ತು ನೀವು ನಾಳೆ ಆದ್ರೂ ಕೊಡಿ ಅನ್ನುವಂತ ಒಂದು ಹಂತಕ್ಕೆ ಬಂದಿರುವಂತ ಸಾಧ್ಯತೆ ಇದೆ. ಇದು ಒಂದು. ಎರಡನೇದಾಗಿ ಶರತ್ ಶರ್ಮಾ ಕಲಗಾರು ಅವರ ಒಂದು ವಯಸ್ಸನ್ನ ನೋಡ್ತಾ ಇದ್ರೆ, ಶರತ್ ಶರ್ಮಾ ಕಲಗಾರು ಎನ್ನುವಂತ 35 ವರ್ಷದ ರಿಪೋರ್ಟರ್ ಅಥವಾ ವ್ಯಕ್ತಿ ಎಣ್ಣೆ ನಶೆಯಲ್ಲಿ ಕಾಲ್ ಮಾಡಿರುವಂತ ಧ್ವನಿ ನಮಗೆ ಅರ್ಥ ಆಗುತ್ತೆ. ಅವನ ಧ್ವನಿಯನ್ನು ನಾವು ಅನೇಕ ಬಾರಿ ಅನೇಕ ರಿಪೋರ್ಟಿಂಗ್ ಅಲ್ಲಿ, ಅನೇಕ ಒಂದು ವಿಶ್ಲೇಷಣೆಯಲ್ಲಿ, ಅನೇಕ ಚರ್ಚೆಯಲ್ಲಿ ನಾವು ನೋಡಿದ್ದೀವಿ. ಆದ್ರೆ ಶರತ್ ಶರ್ಮಾ ಕಲಗಾರು ಅವರು ಎಣ್ಣೆ ಮತ್ತಿನಲ್ಲಿ ಫೋನ್ ಮಾಡೋದು ಅರ್ಥ ಆಗತ್ತೆ. ಆ ಶರತ್ ಶರ್ಮಾ ಕಲಗಾರ್ ಅವರಿಗೆ ಆ ಪೊಲೀಸ್ ಅಧಿಕಾರಿ ಇಂಟರ್ವ್ಯೂ ಮಾಡ್ದಂಗೆ ಹೇಳ್ತಾನೆ. ಅಂದ್ರೆ ಯಾವ ಚಾನಲ್, ನಿಮ್ಗೆ ಬೇರೆ ಬೇರೆ ಎಲ್ಲಿ ಲಿಂಕ್ ಇದೆ ಅನ್ನುವಂತ ಮಾತನ್ನ ಧೈರ್ಯದಿಂದ ಕೇಳ್ತಾರೆ. ಆದ್ರೆ ಈ ಕಾಲ್ ಮಾಡಿದಂತ ಶರತ್ ಶರ್ಮಾ ಕಲಗಾರು ಮಾತನಾಡ್ಲಿಕ್ಕೆ ತಡವರ್ಸ್ತಾನೆ. ನಾನು ಬೆಂಗಳೂರು ಪೋಸ್ಟ್ ಅನ್ನುವಂತ ಪತ್ರಿಕೆಗೆ ಸಂಬಂಧವನ್ನ ಹೊಂದಿದೆ ಅನ್ನುವಂತ ಮಾತಾಡ್ತಾರೆ. ಎರಡನೇದಾಗಿ ಇಲ್ಲ, ಬೆಂಗಳೂರು ಪೋಸ್ಟ್ ಎನ್ನುವಂತ ಸಂಸ್ಥೆ ನನ್ನದೇ ಸಂಸ್ಥೆ, ನಾನೇ ನಡೆಸ್ತಿದ್ದೇನೆ ಅಂತ ಮಾತಾಡ್ತಾರೆ. ಜೊತೆಗೆ ನಾನು ಬೆಂಗಳೂರಿನ ಅನೇಕ ಸುದ್ದಿ ಮಾಧ್ಯಮಗಳಿಗೆ ಸೋರ್ಸ್ ಅನ್ನ ಕೊಡ್ತೇನೆ ಅಂತ ಮಾತಾಡ್ತಾರೆ. ಜೊತೆಗೆ BTV ಅವರ ಜೊತೆ ನಾನು ನಂಟು ಹೊಂದಿದ್ದೇನೆ ಅಂತ ಮಾತಾಡ್ತಾರೆ. ಇಲ್ಲ ಓಕೆ, ಬೆಂಗಳೂರು ಪೋಸ್ಟ್ ಓಕೆ, ಅವ್ರೇನು ಕೇಳಲ್ಲ, ಆದ್ರೆ BTV ನನ್ನ ಕಾಡಿಸುತ್ತೆ ಪೀಡಿಸುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಎಣ್ಣೆ ಮತ್ತಿನಲ್ಲಿ ಆಡಿರುವಂತ ಮಾತು, ಜೊತೆಗೆ ಅದೊಂದು ಎಣ್ಣೆ ಮತ್ತಿನಲ್ಲಿ ಮಾತಾಡಿದ್ವು ಅನ್ನೋದಕ್ಕಾಗಿ ಯಾವುದೇ ಕಾರಣಕ್ಕೆ ಬಿಡ್ಲಿಕ್ಕಾಗಲ್ಲ. ಜೊತೆಗೆ ಇದರ ಹಿಂದೆ ಕೂಡ 1-2 ಬಾರಿ ಅವರನ್ನ ಮೀಟ್ ಮಾಡಿ ಅಥವಾ ಅವರನ್ನ ಸಂಪರ್ಕ ಮಾಡಿರುವಂತ ಸಾಧ್ಯತೆ ಇದೆ. ಮತ್ತು ಶರತ್ ಶರ್ಮಾ ಕಲಗಾರ್ ಒಂದ್ ಕೂಡಲೇ ಪತ್ರಿಕೋದ್ಯಮದಲ್ಲಿ ಅತ್ಯಂತ ಉನ್ನತ ಮಟ್ಟದ ಒಂದು ಕಾಂಟ್ಯಾಕ್ಟ್ ಅನ್ನು ಹೊಂದಿರುವಂತ ಪ್ರಮುಖರಲ್ಲಿ ಈ ವ್ಯಕ್ತಿ ಕೂಡ ಒಬ್ಬರಾಗ್ತಾರೆ. ಹಾಗಾಗಿ ಈ ಪ್ರಕರಣ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದಕ್ಕಿಂತ ಆ ವ್ಯಕ್ತಿ ಶರತ್ ಶರ್ಮಾ ಕಲಗಾರ್ ಹೇಳಿದಂತ ಈ 2 ಸಂಸ್ಥೆಗಳು, ಒಂದು BTV ಆಗಿರ್ಬೋದು ಮತ್ತು ಬೆಂಗಳೂರು ಪೋಸ್ಟ್ ಆಗಿರ್ಬೋದು, ಆ 2 ಪತ್ರಿಕೆಯ ಟಿವಿ ಚಾನೆಲ್ ಮುಖ್ಯಸ್ಥರು ಇದೀಗ ಶರತ್ ಶರ್ಮಾ ಕಲಗಾರು ಮತ್ತು ತಮಗೂ ಯಾವುದೇ ಲಿಂಕ್ ಇಲ್ಲ, ಸಂಬಂಧ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈ ಪ್ರಕರಣ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.